ಖಂಡಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ, ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. सावधान। प्रेयर पोजीशन। एक साथ भगवत गीता शुरू कर। चंदांसी से परिणामी यस्तं वेदसवेदनिदा यदक्षि अहं वैष्णवरूपा प्राणिनम्ये मासुता प्राणापाय समायुक्ता प्रजा निरंतरः। ओम तत्सत् श्री श्रीमद्भगवद्गीता ब्रह्म विद्ये पुरुषोत्तम योगो नाम पंचदशोऽध्यायः। श्री कृष्णार्पणमस्तु। सदा वंदिता सामन्पातु सरस्वती भगवती निःशेषाचार्य गुरु ब्रह्मा गुरु विष्णु गुरुदेवो महेश्वरः।
ಓಕೆ ರೈಟ್. ನೋಡಿ. ಓಕೆ ಥ್ಯಾಂಕ್ ಯು. ಶಾಲೆಯಲ್ಲಿ ಅತ್ಯಂತ ಸಡಗರ ಹಾಗೂ ಸಂಭ್ರಮದ ವಾತಾವರಣ. ಒಬ್ಬ ಮಹಾನ್ ಚಿಂತಕರು ಹೇಳಿದ್ದಾರೆ, ಜೀವನದಲ್ಲಿ ನಾವು ಗಳಿಸಬೇಕಾದದ್ದು ದುಬಾರಿ ವಸ್ತುಗಳನ್ನಲ್ಲ, ಅತ್ಯಂತ ಸಂತೋಷದ ಕ್ಷಣಗಳನ್ನಂತ. ಆ ರೀತಿ ಆ ಕವಿವಾಣಿಯನ್ನ ಸಾಕ್ಷೀಕರಿಸೋದಕ್ಕೋಸ್ಕರ ಮಾಜಿ ವಿದ್ಯಾರ್ಥಿನಿಯರು ಶಾಲೆಗೆ ಬಂದಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಶಾಲೆಗೆ ಉತ್ಸವವಾಗಿ ಸ್ವಾಗತಿಸೋಣ. ಸುಮಾರು 35 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ ಅವರು ಆಟವಾಡಿದ್ದು, ನಿಮ್ಮದೇ ರೀತಿಯಲ್ಲಿ ಸಮವಸ್ತ್ರಗಳನ್ನ ಧರಿಸಿದ್ದು. ಜೀವನಕ್ಕೆ ಸವಿನೆನಪುಗಳು ತುಂಬಾ ಅವಶ್ಯಕವಾಗಿ ಬೇಕು. ನಮ್ಗೆಲ್ಲರಿಗೂ ಗೊತ್ತಾ ಆ ವಿದ್ಯಾರ್ಥಿನಿಯರು ತುಂಬಾ ದೂರದಿಂದ ಶಾಲೆಗೆ ಬಂದಿದ್ದಾರೆ. ನಂತರ ಕನೆಕ್ಷನ್ ಅನ್ನೋದು ಅವರ ಪಾಲಿಗೆ ಎರಡನೇ ತವರು ಮನೆ. ಸಾಮಾನ್ಯವಾಗಿ ಹೆಣ್ಮಕ್ಳು ತವರು ಮನೆಗೆ ಬರ್ತಾರೆ ಅಂದ್ರೆ ತವರು ಮನೆ ಜೋರಾದ ವಾತಾವರಣ ಇರುತ್ತೆ. ಅವ್ರು ಬರ್ತಾರಂದ್ರೆ ಅವ್ರಿಗೆ ಇಷ್ಟವಾದಂತಹ ತಿಂಡಿಗಳು, ಪಾಯಸಗಳು ಅದೆಲ್ಲ ಸಿದ್ಧವಾಗ್ತಾ ಇರುತ್ತೆ. ತಂದೆ ತಾಯಿಗಳು ಅಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ. ಅವ್ರು ಶಾಲೆಗೆ ಬರ್ತೀವಿ ಅಂತ ಹೇಳಿದಾಗ ನಾವು ಕೂಡ ಅಷ್ಟೇ ಕುತೂಹಲದಿಂದ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಎರಡನೇ ತವರು ಮನೆಗೆ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸೋದಕ್ಕೋಸ್ಕರ ಅದನ್ನೇ ಅವರು ಧರಿಸಿ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಚಪ್ಪಾಳೆ. ಪ್ರೀತಿಪೂರ್ವಕವಾಗಿ ಗುಲಾಬಿ ಕೊಡೋದ್ರ ಮುಖಾಂತರ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ ರೈಟ್. ಮುಂದ್ಬರಿ ಮೇಡಮ್, ಮುಂದ್ಬರಿ. ಹಲೋ ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರಿ. ನೋಡಿ ಓಕೆ ಸರ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಬಿಸಿಲು ಹೊಂಟದ್ರಿ. ಎಲ್ವೇ ಅದನ್ನು. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಒಂದು ಸೆಕೆಂಡ್ ಇಲ್ಲಿ ನೋಡಿ ಓಕೆ ಇಲ್ಲಿ ನೋಡಿ. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ನೋಡಿ ಓಕೆ ಥ್ಯಾಂಕ್ ಯು. ನೋಡಿ ಥ್ಯಾಂಕ್ ಯು. ನೋಡಿ ಓಕೆ ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಇಲ್ಲಿ ಫೋಟೋ ನೋಡಿ ಮ್ಯಾಮ್. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು.
ಓಕೆ ಥ್ಯಾಂಕ್ ಯು ಮ್ಯಾಮ್. ಓಕೆ ಥ್ಯಾಂಕ್ ಯು. ಓಕೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
ವಿದ್ಯಾರ್ಥಿನಿಯರ ಬಳಗ ಇದೇ ಶಾಲೆಯ ಅಂಗಳದಲ್ಲಿ ಅರಳಿದಂತಹ ಕುಸುಮಗಳು. ಇವತ್ತು 35 ಹೆಮ್ಮೆ ಅನಿಸ್ತಾ ಇದೆ. ಮೊದಲಿಗೆ ವೇದಿಕೆಯ ಮೇಲೆ ಕೂತಂತಹ ಎಲ್ಲ ಗುರುವೃಂದಕ್ಕೂ ನಾನು ತುಂಬ ಹೃದಯದಿಂದ ನಮಸ್ಕಾರವನ್ನ ಸಲ್ಲಿಸ್ತಾ ಈಗಲೇ ನಮ್ಮನ್ನ ಅತ್ಯಂತ ಆತ್ಮೀಯವಾಗಿ ತವರು ಮನೆಗೆ ಕರೆದ ಒಂದು ರೀತಿಯಲ್ಲಿ ಸ್ವಾಗತವನ್ನು ಕೋರಿರುವಂತಹ ಶ್ರೀಮತಿ ಲಕ್ಷ್ಮೀದೇವಿ ಅವರಿಗೆ ವಿಶೇಷವಾದ ನಮಸ್ಕಾರ. ಎಲ್ಲರಿಗೂ ಗೊತ್ತಿರುವಂಥದ್ದೇ ಈ ನೂತನ ವಿದ್ಯಾಲಯ ಈಗಾಗಲೇ 100 ವರ್ಷದ ಸಂಭ್ರಮವನ್ನ ಕಂಡಿದ್ದು ಕಲಬುರಗಿಯಲ್ಲಿ ಇದಕ್ಕೆ ತನ್ನದೇ ಆದಂಥ ಒಂದು ಸ್ಥಾನಮಾನವಿದೆ. ಯಾಕಂದ್ರೆ ಈ ಒಂದು ಮಣ್ಣಲ್ಲಿ ಗಾಂಧೀಜಿ ಅವರ ಪಾದಸ್ಪರ್ಶನೂ ಕೂಡ ಆಗಿರೋದು. ಅಂತಹ ಪಾದಸ್ಪರ್ಶ ಆದ ಮಣ್ಣಿನಲ್ಲಿ ನಾವು ನೀವು ಎಲ್ಲೋ ಇಲ್ಲೇ ಆಟ ಆಡಿರೋದ್ರಿಂದ ನಮಗೆ ಈ ಶಾಲೆ ಬಗ್ಗೆ ಏನೆಲ್ಲ ಹೋಗಿವಿ, ವಿಶ್ವವಿದ್ಯಾಲಯ ಮಟ್ಟಕ್ಕೆ ಹೋಗಿವಿ, ಯಾವ್ಯಾವ ಸ್ಥಾನದಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ, ಯಾವ್ಯಾವ ಸ್ಥಾನವನ್ನು ಅಲಂಕರಿಸ್ಕೊಂಡಿದ್ದಾರೆ. ಆದರೆ ಏನೆಲ್ಲ ನಾವು ಮುಂದಕ್ಕೆ ಹೋದರೂ ಕೂಡ ನಮ್ಮ ಬಾಲ್ಯ ಮಾತ್ರ ಇಲ್ಲೇ ಇರೋದ್ರಿಂದ ಇದ್ರ ಮೇಲೆ ನಮಗೆ ಒಂದಿಷ್ಟು ವಿಶೇಷ ವ್ಯಾಮೋಹ ಮತ್ತು ಪ್ರೀತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಇವತ್ತು 35 ವರ್ಷದ ನಂತರ ಮತ್ತೆ ಇಲ್ಲಿ ಸೇರಿ ನಮ್ಮ ಹಳೆಯ ನೆನಪುಗಳನ್ನು ನೆನಪಿಸ್ಕೊಳ್ಳಿಕ್ಕೆ ನಾವು ಇಲ್ಲಿ ಬಂದಿದ್ದು. ನಮಗೆ ಪಾಠ ಮಾಡಿರುವಂತಹ ಖಂಡೇರಾವ್ ಸರ್ ಅವರು ಕೂಡ ಇಲ್ಲಿರೋದ್ರಿಂದ ಅವರನ್ನು ನೋಡಿದಾಗ ನನಗೆ ಖುಷಿಯಾಗಿದ್ದೇನು ಅಂತಂದರೆ ಅವ್ರು ನನ್ನ ಹೆಸರನ್ನು ಕೇಳಿ ನನ್ನನ್ನು ಗುರುತಿಸಿದ್ರಲ್ಲ, ಅದು ನನಗೆ ಬಹಳ ಖುಷಿಯಾಗಿತ್ತು. ಕಾರಣ ನಾನು ಕೂಡ ಶಿಕ್ಷಕ ವೃತ್ತಿಯಲ್ಲೇ ಇದ್ದಿದ್ದು, ಪದವಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಪ್ರತಿ ವರ್ಷ ವರ್ಷಕ್ಕೆ 500-600 ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾನೆ ಇರ್ತಾರೆ. ನಮಗೆ ಅವರ ಹೆಸರುಗಳು ನೆನಪಲ್ಲಿ ಉಳಿದಿರೋದಿಲ್ಲ. ಆದರೆ ಸರ್ 35 ವರ್ಷದ ನಂತರ ನಮ್ಮನ್ನು ನೆನಪಿಸ್ಕೊಂಡಿದ್ದು ನೋಡಿದಾಗ ಅವರ ನೆನಪಿನ ಶಕ್ತಿಗೆ ಒಂದು ಸಲಂಟ್ ಹೇಳಲೇಬೇಕು. ಈ ಕಾರ್ಯಕ್ರಮಕ್ಕೆ ನಾವು ಪೂರ್ವ ನಿರ್ಧಾರಿತವಾಗೇನು ಸಿದ್ಧತೆ ಮಾಡ್ಕೊಂಡು ಬಂದಿದ್ದಿಲ್ಲ, ಅದರಲ್ಲಿ ಸ್ಪೆಷಲಿ ನಾನು. ಆದರೆ ಇಲ್ಲಿ ಬಂದ ನಂತರ ಇಲ್ಲೆಲ್ಲ ಮಾಡಿರುವಂತಹ ಅರ್ಚನಾ ಮತ್ತು ಅವರ ಟೀಮ್ ಇದನ್ನು ತಯಾರಿ ಮಾಡಿದ್ದು. ಅದರಲ್ಲಿ ನಮ್ಮನ್ನ ಕುಡಿ ತುಂಬುವಂತ ಕೆಲಸ. ಯಾಕಂದ್ರೆ ತವ್ರ ಮನೆಯಲ್ಲಿ ಕೊಡುವಂತಹ ಈ ಪುಸ್ತಕ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಏನೆಲ್ಲ ವಿಷಯಗಳು ಬರ್ತಾ ಇದೆ. ಆದ್ರೆ ಯಾವ್ದನ್ನ ಮೊದಲು ಹೇಳಬೇಕು, ಯಾವ್ದನ್ನ ಆಮೇಲೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ಕ್ಲಾಸ್ ರೂಮು ಆ ಕಿಟಕಿಗಳಿಗೆ ಈಗೇನೋ ಅವರು ಜಾರಿಗೆ ಹಾಕೊಂಡಿದ್ದು, ಆದ್ರೆ ಮೊದಲು ನಮ್ಮ ಟೈಮಲ್ಲಿ ಇದ್ದಿದ್ದಿಲ್ಲ. ನಾವು ಅದರಿಂದ ಕಾಲು ಹೊರಗಡೆ ಬಿಟ್ಕೊಂಡು ಕೂತಾಗ ಮೇಷ್ಟ್ರ ಕಡೆಯಿಂದ ಹೊಡೆಸ್ಕೋತಿದ್ವಿ. ಈ ಮಾಡುವಂಥದ್ದು, ಹಂಚ್ಕೊಂಡು ತಿನ್ನುವಂಥದ್ದು, ನಾವು ತಂದಂತಹ ವೃತ್ತಿಯನ್ನ ಎಂದು ನಾವು ಒಬ್ಬರೇ ಕೂತ್ಕೊಂಡು ತಿಂದಿಲ್ಲ, ಯಾವಾಗ ಹಂಚ್ಕೊಂಡು ತಿನ್ನುವಂತಹ ಒಂದು ಸಂಸ್ಕಾರ ಕಲಿಸಿದ್ದು ಈ ಶಾಲೆ. ಯಾಕಂದ್ರೆ ಬೇರೆ ಎಲ್ಲ ಶಾಲೆಗಳನ್ನ ನೋಡಿದ್ವಿ, ನನ್ನ ಮಕ್ಕಳು ಬೇರೆ ಬೇರೆ ಶಾಲೆ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ಒಂದು ಬಾಂಧವ್ಯ, ಅದರಲ್ಲೂ ವಿದ್ಯಾರ್ಥಿನಿಯರಿರೋದ್ರಿಂದ ನಾವು ಇನ್ನೂ ಭೇದ ಭಾವ ನಮ್ಮದಿನಿ. ನಾನು ಈ ಶಾಲೆಗೆ ಬರ್ಬೇಕಾದ್ರೆ ಒಂದಿನ ಟಿಫಿನ್ ಬಾಕ್ಸ್ ತಂದಿಲ್ಲ, ನಾನು ಸ್ನೇಹಿತರ ಡಬ್ಬಿಯಲ್ಲೇ ತಿಂದಿದ್ದೆ. ಮತ್ತು ಎಣ್ಣೆ ಶಾಲೆಯ ವಿಶೇಷತೆ ಅಂತಂದ್ರೆ ಈ ನೆಲಮೂಲ ಸಂಸ್ಕೃತಿಯನ್ನು ಉಳಿಸುವ ಕೆಲಸ ಮಾಡ್ತಾ ಇರುವಂತದ್ದು. ನಮ್ಮ ಸಂಸ್ಕೃತಿ ಪರಂಪರೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟು, ಯಾಕಂದ್ರೆ ಪ್ರಾರಂಭದಲ್ಲಿ ಅವರು ಭಗವದ್ಗೀತೆಯಿಂದ ಶುರು ಮಾಡಿದ್ರು. ಇದು ಬೇರೆ ಶಾಲೆಯಲ್ಲಿ ಇಂತಹ ಅನುಭವಗಳು ಸಿಗೋದು. ಹೀಗಾಗಿ ನೀವೆಲ್ಲರೂ ಧನ್ಯರು, ಇಂಥ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ನೀವೆಲ್ಲರೂ ಧನ್ಯರು ಅಂತ ಭಾವಿಸ್ಕೊಂಡು. ಯಾಕಂದ್ರೆ ಕಾಲ ಬದಲಾಗ ಎಲ್ಲರೂ ನಿರ್ಧಾರ ಮಾಡ್ಕೊಂಡು ಏನಾದ್ರೂ ಅವಶ್ಯಕತೆ ಅಂದ್ರೆ ಎಲ್ಲೋ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲವೂ ಇದೆ. ಆದ್ರೆ ನಮ್ಮ ವಿದ್ಯಾರ್ಥಿ 1990ರ ಬ್ಯಾಚ್, ಯಾಕಂದ್ರೆ ನಾನು ಬೆಳಗಿರುವಂತ ವಿದ್ಯಾರ್ಥಿನಿಯರಿಗೆ ಯಾಕಂದ್ರೆ ಗೊತ್ತಿರುವಂತದ್ದೇ ಇಲ್ಲಿ ಸ್ಯಾನಿಟರಿ ಪ್ಯಾಡ್ ವಿತರಣೆ ಆಗುತ್ತೆ. ಆದ್ರೆ ಸ್ಯಾನಿಟರಿ ಪ್ಯಾಡ್ ಬಂದ್ ಮಾಡ್ಲಿಕ್ಕೆ ಮಷೀನ್ ಇಲ್ಲ ಅಂತ ಕೇಳಿದಾಯ್ತು. ಆ ಮಷೀನ್ ಏನಾದ್ರು ಕೊಡಿಸ್ಬೇಕು ಅಂತ ಅಂದ್ರೆ ನಾವು ಯಾವುದೋ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ, ಇಂಥದನ್ನ ಕೊಡ್ರಿ ಅಂದ್ರೆ ನಾವು ಅದನ್ನ ಕೊಡ್ಲಿಕ್ಕೆ ಸಿದ್ಧ ಇದ್ದಿದ್ದು. ಅದಕ್ಕೆ ನೀವು ಎಲ್ಲ ಹಿರಿಯರಿಗೆ ಕೊಡೋದು ನಮ್ಮ ನೆನಪಿಲ್ಲಿರುತ್ತೆ ಅಂತ ನನಗೆ ಈಗ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರುವಂತಹ ಎಲ್ಲ ಗುರುವೃಂದಕ್ಕೂ, ಜೊತೆಗೆ ನನ್ನೆಲ್ಲ 35 ವರ್ಷದ ನಂತರ ಮತ್ತೆ ನಾವು ಶಾಲೆ ಅಂಗಣದಲ್ಲಿ ಸೇರ್ಕೊಂಡು ಕೂಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಶಾಲೆಗೂ ಮತ್ತು ಎಲ್ಲ ನಮ್ಮ ಪಾಠ ಮಾಡಿ ಹೋದಂತ ಇಲ್ಲಿ ಇವತ್ತು ಬಹಳ ಜನ ಬಂದಿಲ್ಲ ಮೇಷ್ಟ್ರು, ಆದ್ರೆ ಅವರೆಲ್ಲರನ್ನೂ ನಾನು ಇವತ್ತು ಸ್ಮರಿಸ್ತೀನಿ. ಇವತ್ತು ನಾವು ಏನಾದ್ರೂ ಆಗಿದ್ದು ಅಂತಂದ್ರೆ ಆ ಮೇಷ್ಟ್ರ ದಯೆಯಿಂದ. ನಾನು
ಅವರೇ ನನಗೆ ಅಕ್ಷರ ಬ್ರಹ್ಮ ಅಂತ ಹೇಳ್ತಾ ಹೋದ್ರೆ ದೊಡ್ಡದಾಗುತ್ತೆ. ಪಾಪ ನಿಮ್ಗೆ ಬಿಸಿಲಲ್ಲಿ ಕೂರಿಸಿ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡೋದಿಲ್ಲ. ಮತ್ತೆ ಯಾರಾದ್ರೂ ಮಾತಾಡ್ಲಿಕ್ಕೂ ಅವಕಾಶ ಇದೆ, ದಯವಿಟ್ಟು ಮಾತಾಡಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೀವು ಜಾಸ್ತಿ ಹೊತ್ತು ತಗೊಳ್ಳಲ್ಲ ಟೈಮ್, ನಾನು ಯಾಕೆ ಶೈಲಜ ಎಲ್ಲ ಹೇಳಿದ್ದಾರೆ, ಕವರ್ ಮಾಡಲ್ಲ. ಒಂದು ವಿಷಯ ನಾನು ಹೇಳಬೇಕು, ನಿಮ್ಗೆಲ್ರಿಗೂ ಗೊತ್ತು, ನಮ್ಗೆ ಲೈಫಲ್ಲಿ ಮೂರೇ ಜನ ಹಿತೈಷಿಗಳು. ನಮ್ಗಿಂತ ಮುಂದೆ ಹೋಗ್ಬೇಕು ಅಂತ ಮಾಡೋರು ಒಂದು ತಂದೆ ತಾಯಿ, ಗುರುಗಳು. ಇದು ನಾವು ಯಾವತ್ತೂ ಮರಿಬಾರ್ದು ನಮ್ಮ ಲೈಫಲ್ಲಿ. ನಮ್ಗಿಂತ ಮುಂದೆ ಹೋಗಿ ಬಂದು ಪ್ರೋಗ್ರೆಸ್ ಆಗಲಿ. ಆಮೇಲೆ ಈ ಸ್ಕೂಲ್ನಾಗ ನಾವು ಹುಡುಗಿಯರಿಗೆಲ್ಲ ಪರ್ಸ್ನಲಿ ಭಾಗ ತಗೊಂಡಿದ್ವಿ, ಅದು ನಾವು ಯಾವತ್ತೂ ಮರೆಯಲ್ಲ. ಇದು ನಮ್ಮ ಬೇಸ್, ಅದು ನೀವು ಮರಿಬೇಡಿ. ಗುರುಗಳ ಬಗ್ಗೆ ಶ್ರದ್ಧೆ ಭಕ್ತಿ ಯಾರ ಬಂದಿದೆಯಲ್ಲ ಅವರು ಮುಂದೆ ತಾನಾಗೇ ತಾನು ಹೋಗ್ತಾರೆ. ಇದು ನಾವು ಇಟ್ಕೊಳ್ಬೇಕು ಅಷ್ಟೇ. ನಿಮ್ಮ ಹತ್ರ ಇದೆ ಅಂದ್ರೂ ನಾನು ಕಲ್ತಿರೋದನ್ನ ನಾನು ಅದನ್ನ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟೇ ನಾನು ಹೇಳಿ ಬಯಸ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಇವತ್ತು ನಾವು ಸ್ವಲ್ಪ ಈ ಸ್ಕೂಲಿಂದ ಇತಿಹಾಸದ ಬಗ್ಗೆ ನಾನು ನೆನಪು ಮಾಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ಈ ಸ್ಕೂಲ್ ಫಸ್ಟ್ ಇದ್ರ ಕಾಲ ಮರಾಠಿ ಮೀಡಿಯಮ್ ಇತ್ತು. ಅದನ್ನು ನನ್ನ ತಾತ ದಿವಂಗತ ದತ್ತಾತ್ರೇಯರಾವ್ ಹೇಳೂರು ಅವರು ಇದನ್ನು ಕನ್ನಡಕ್ಕೆ ತಂದು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದು ನನಗೆ ಭಾಳ ಹೆಮ್ಮೆ ಆಗೈತಿ. ಇವತ್ತು ನಾ ಎಲ್ಲರೂ ಮುಂದೆ ಹೇಳ್ಕೋಬೇಕು, ಈ ಮಕ್ಕಳ ಮುಂದೆಲ್ಲ ಹೇಳ್ಕೋಬೇಕು ಅಂತೇಳಿ ನಾ ಇಲ್ಲಿ ಮಾತಾಡಲಿ ಬಂದೀನಿ. ಅಷ್ಟೇ ಅಲ್ಲದೆ ಮತ್ತು ಇಲ್ಲಿ ಕನ್ನಡ ಟೀಚರ್ ಆಗಿದ್ದವ್ರು, ಚಪ್ಪ ಟೀಚರ್ ಅಂತೇಳಿ, ಅವರು ನನ್ನ ಸೋದರತೆ ಆಗಬೇಕು. ಅದೆಲ್ಲ ಆದಮೇಲೆ ಇಲ್ಲಿ ಈಗ ಏನು ಹುಡುಗರು ಕಲೀಲಿಕ್ಕತ್ತವ ಅವರು ಸ್ವಲ್ಪ ಮುಂದೆ ಇಲ್ಲಿ ನಮ್ಮ ಬ್ಯಾಚ್ನವರೆಲ್ಲ ಹೆಂಗೆ ಒಂದೊಂದು ದೊಡ್ಡ ಇದರಲ್ಲಿ ಹೋಗ್ಯಾರ, ಅವ್ರನ್ನೂ ಎಲ್ಲರೂ ಇಲ್ಲಿ ಸಾಧನೆ ಮಾಡಲಿ ಅಂತೇಳಿ ನಾ ಬಯಸ್ತೀನಿ. ಮತ್ತೆಲ್ಲ ನನ್ನ ಮೃದುವೃಂದಕ್ಕೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತೀನಿ. ಇಲ್ಲಿ ಹಾಸನಾಗಿರುವ ಎಲ್ಲ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ನಾನು ಆರ್ತಿ ರಾಠೋಡ್ ಅಂತೇಳಿ ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಎಲೆಕ್ಟ್ ಆಗಿದ್ದೀನಿ 3 ತಿಂಗಳಾಯಿತು. ಇವತ್ತು ಸೋಮವಾರ ಗೀತಾ ಏಕಾದಶಿ, ಇಂಥ ಒಂದು ಶುಭ ದಿನದಲ್ಲಿ ನಾವು ಈ ನಮ್ಮ ಸ್ಕೂಲಿಗೆ ಬಂದು ಹಾಜರಾಗಿದ್ದೀವಿ. ಇಂಥ ಮಣ್ಣಿನಲ್ಲಿ ನಾವು ಯಾವ ರೀತಿ ಕೃಷ್ಣ ಪರಮಾತ್ಮ ಶಂಖ ಊದಿ ಕುರುಕ್ಷೇತ್ರದಲ್ಲಿ ತನ್ನ ಕಾಲನ್ನು ಇಟ್ಟಿದ್ದು ಆ ದಿವಸ ಇದು. ಅಂತ ಒಂದು ಶುಭ ದಿನದಲ್ಲಿ ನಾವು ನಮ್ಮ ಸ್ಕೂಲಿಗೆ ಬಂದಿದ್ದು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ, ಯಾರ ಪರ್ಸೆಂಟೇಜ್ ಕಮ್ಮಿ ಇದೆ, ಯಾರ್ದು ಹೆಚ್ಚಿದೆ ಅವರೇ ಮುಂದೆ ಬರ್ತಾರೆ ಅಂತ ಹೇಳ್ಕೊಬೇಡ್ರಿ. ನಾನು ತುಂಬ ವೀಕ್ ಸ್ಟೂಡೆಂಟು, ಆದರೆ ಇವತ್ತು ನಾನು ಒಂದು ಮಟ್ಟದಲ್ಲಿ ಏರಿದ್ದೀನಿ ಅನ್ನೋದಕ್ಕೆ ಹೆಮ್ಮೆ ಪಡ್ತೀನಿ ಈ ಸ್ಕೂಲಿಂದ. ನಾನು ಈ ಸ್ಕೂಲಲ್ಲಿ ಓದುವಾಗ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಎಲ್ಲ ಸ್ಪರ್ಧೆಗಳಿಗೂ ನನಗೆ ಸ್ಕೂಲ್ ಮಾಡಿಕೊಡ್ತಿದ್ರು. ನಾನು ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ಗೆ ಈ ಸ್ಕೂಲಿಂದ 10ನೇ ತರಗತಿಯಲ್ಲಿ ಇರುವಾಗ ಹೋಗಿದ್ದೆ. ಅದಕ್ಕೆ ಡೋಲಿ ಮೇಡಮ್ ಮತ್ತು ಪ್ರಿನ್ಸಿಪಲ್ ಸರ್ ಎಲ್ಲ ನನಗೆ ಶೂಸು ಸಾಕ್ಸ್ ಎಲ್ಲನೂ ಕೊಟ್ಟು ನನಗೆ ಕಳಿಸಿ ಬಂದಮೇಲೆ ಕ್ಲಾಸ್ ಎಲ್ಲ ಮಿಸ್ ಆಗಿದಾಗ ಅವೆಲ್ಲನೂ ಕವರ್ ಮಾಡಿಟ್ಟಿದ್ರು. ಅದು ನನಗೆ ಇನ್ನೂವರೆಗೂ ಹೆಮ್ಮೆ ಇದೆ. ಅದು ನನ್ನ ಲೈಫ್ ಲಾಂಗಲ್ಲಿ ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಆಡಿದ್ದೀನಿ ಅಂತ ಎಲ್ರಿಗೂ ಇದೇ ಸ್ಕೂಲಿಂದ ಅಂತ ಇನ್ನೂವರೆಗೂ ನಾನು ಹೇಳ್ತಿದ್ದೀನಿ. ನಾನು ಇವಾಗ ಕುವೇತಲ್ಲಿ ಅಕಾಲಿಸ್ಟ್ ಅಂತ ಹೇಳಿದ್ದೀನಿ. ಅದು ಇದೇ ಪ್ರೋಗ್ರಾಮ್ ಸಲುವಾಗಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನಗೂ ಅನುಕೂಲ ಆಗಲಿ ಅಂತ ಫುಲ್ ಎಲ್ಲರೂ ಅಲ್ಲಿಂದಲೇ ನನಗೆ ಅನುಕೂಲ ಆಗೋ ಥರನೇ ಈ ದಿನ ಇಟ್ಟು ಮಾಡಿದ್ದಕ್ಕೆ ನನ್ನ ಫ್ರೆಂಡ್ಸ್ಗಳಿಗೂ ಥ್ಯಾಂಕು. ಇವತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಈ ಮೇಲೆ ಇರುವಂಥ ಶಿಕ್ಷಕರವರ್ಗಕ್ಕೂ ನಾನು ಈ ವೃತ್ತಿಯಲ್ಲೇ ಕೂಡ ಮುಂದುವರಿತಾ ಇದ್ದೀನಿ. ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿದ್ದೀನಿ. ಅದಕ್ಕೆ ಕಾರಣ ನನಗೆ ಸೋಷಿಯಲ್ ಒಳಗೆ ಇಂಟ್ರೆಸ್ಟ್ ಬರಲಿಕ್ಕೆ ನಮಗೆ ಮುಕ್ತ ಟೀಚರು ಅವರೆಲ್ಲ ಒಂದು ರೀತಿಯಾಗಿ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ರು. ಈ ಗ್ರೌಂಡ್ ನೋಡಿದ ತಕ್ಷಣ ಅಲ್ಲಿ ಕೂತು ಊಟ ಮಾಡಿದ್ದು, ಅಲ್ಲಿ ಎಲ್ಲ ಆಟ ಆಡಿದ್ದು ಎಷ್ಟಿತ್ತು ಅಂತಂದ್ರೆ ಇರ್ಲಿಕ್ಕೆ ಜಾಗನೂ ಇರಿಸಿದಿಲ್ಲ. ಸಾಟರ್ಡೆ ಬಂದ ತಕ್ಷಣ ನಮಗೆ ಡೋಲೆ ಟೀಚರ್ ಅವರ ಚಳಿ ಇಟ್ಕೊಳ್ತಿದ್ವು, ಯಾಕಂದ್ರೆ ಕರೆಕ್ಟ್ ಟೈಮ್ ಎಕ್ಸರ್ಸೈಸ್ ಮಾಡಲಿಲ್ಲ ಅಂತಂದಾಗ. ಹಾಗಾಗಿ ಒಂದು ಸುಂದರವಾದ ನೆನಪು ನಾವು ಇಲ್ಲೇ ಲೋಕಲ್ ಇರೋದ್ರಿಂದ ಅವಾಗ ಇಲ್ಲಿ ನೋಡ್ತೀವಿ. ಆಮೇಲೆ ಎಲೆಕ್ಷನ್ ಡ್ಯೂಟಿ ಬಂದಾಗ ಇಲ್ಲಿ ಬಂದು ಹೋಗಿರ್ತೀವಿ. ನಮ್ದೊಂದು ಗ್ರೂಪ್ ಬಂದು ಈ ಕಾಲೇಜ್ ಇದು ಕ್ಲಾಸ್ ನೋಡ್ರಿ, ನಮ್ದು ಈ ಕ್ಲಾಸ್ ನೋಡ್ರಿ ಅಂತ ನಮ್ದು ಕಲೀಗ್ಸ್ಗೆ ಎಲ್ಲ ನಾನು ಕಾಲೇಜ್ ಶಾಲೆಯನ್ನ ಅತ್ಯಂತ ಖುಷಿಯಿಂದ ನಾನು ಹೇಳ್ಕೊಡ್ತೀವಿ. ವಿದ್ಯಾರ್ಥಿನಿಯರು ನೀವು ಅದ ಸ್ಪೆಷಲ್ ಹೇಳ್ತೀವಿ ಹೆಣ್ಮಕ್ಳು ಅಂತಂದ್ಮೇಲೆ ಈ ಶಾಲೆ ಒಂದ್ ರೀತಿ ನಮ್ಮ ತವ್ರ ಮನೆ ಇದ್ದಂಗೆ. ನಾವೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ, ಮುಂಬೈ, ಪೂನಾ, ಬೆಂಗಳೂರು, ಕುವೈತು, ಬೇರೆ ಬೇರೆ ಕಡೆಯಿಂದ ಎಲ್ಲ ಹೈದರಾಬಾದ್ ಕೂಡ ಇಂದ ಬಂದಿದ್ದಾರೆ. ಯಾಕೆಂತಂದ್ರೆ ಒಂದ್ ರೀತಿ ಯುನೈಟ್ ಆಗೋಣ, ನಾವೆಲ್ಲರೂ ಸೇರ್ಕೊಳ್ಳೋಣ, ನಮ್ಮ ಹಳೆಯ ನೆನಪುಗಳನ್ನ ನಾವು ಮರುಕಳಿಸ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ನಾವೆಲ್ಲ ಇಲ್ಲಿ. ಆಮೇಲೆ ಎಲ್ಲರೂ ಹೇಳಿದ್ರಿ ಪ್ರಿಯಾಂಬಲ ಪ್ರಸ್ತಾವನೆ
ನಾವಿದ್ದಾಗ ಆಮೇಲೆ ಇದು ಶಾರದಾ ಸ್ತುತಿಯನ್ನ ಹೇಳ್ವಿ. ನಾವೆಲ್ಲರೂ ಪ್ರೇಯರ್ ಆದ ತಕ್ಷಣ ಕ್ಲಾಸಲ್ಲಿ ಹೋದಾಗ ಆ ಸ್ತುತಿಯನ್ನ ನಾವು ಹೇಳ್ತಾ ಇದ್ವಿ. ಆದ್ರೆ ಈಗ ನೋಡಿದ್ಮೇಲೆ ಸ್ವಲ್ಪ ಬೇಜಾರು ಕೂಡ ಆಗ್ತದೆ. ನಾವಿಷ್ಟು ಜನ ಸ್ಟೂಡೆಂಟ್ಸ್ ಇದ್ವಿ ಮೊದಲೇ ವಿದ್ಯಾರ್ಥಿನಿಯರು, ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗಿದೆ ಅಂತ ಕೂಡ ನಾವು ಅನಿಸ್ತಾ ಇದೆ. ನಾವು ಹೆಂಗಿದ್ವಿ ಅಂತಂದ್ರೆ ಅದು ಹೇಳಿ ಕೂಡ ನಮಗೆ ಸಾಧನೆ ಆಗ್ತಾ ಇಲ್ಲ. ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ಯಾಕಂದ್ರೆ ಇಷ್ಟು ಟೈಮು ಸಿಗೋದು ಬಹಳಷ್ಟು ದುರ್ಲಭ. ಹಾಗಾಗಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮುಖ್ಯೋಪಾಧ್ಯಾಯರು ಹಿಡ್ಕೊಂಡು ಎಲ್ಲ ಶಿಕ್ಷಕರನ್ನೂ ಅಭಿನಂದನೆ ಥ್ಯಾಂಕ್ಸ್ ಗಳನ್ನ ಹೇಳ್ತಿದ್ದೇವೆ. ಥ್ಯಾಂಕ್ ಯು. ಮತ್ತೆ ಇಲ್ಲೆಲ್ಲ ಕೂತವರು ಎಲ್ಲ ಇವ್ರಂಗೆ ನಾವು ಕೂತಿದ್ವಿ, ಹಿಂಗ ಕೆಳಗೆ ಎರಡು ಹಾಕೊಂಡು ಬಂದು ಕೂತಿದ್ವಿ. ಇವ್ರಿಗೆಲ್ಲ ನೋಡಿದ್ರೆ ನಂಗೆ ಖುಷಿ ಅನಿಸ್ತು. ನಾನು ಅಲ್ಲಿ ಹೋಗಿ ಕೂಡಲೇನು ಅವ್ರದ್ರಾಗ ನಂಗೆ ನಮ್ಮನ್ನು ನಿಲ್ಸಿದ್ರು ಬಿಡ್ರಿ ಅಲ್ಲಿ. ಖುಷಿ ಅನಿಸ್ತು. ನಾವು ಸ್ಕೂಲಿಗೆ ಬಂದದ್ದು 3 ತಿಂಗಳಿಂದ ಅರ್ಚನಾ ಎಲ್ಲ ರೆಡಿ ಮಾಡ್ಲಿಕ್ಕೆ ನಾ ಅಂತಿದ್ದೆ ಏನು ಮಾಡ್ತಾರೋ ಏನು ಅಲ್ಲಿ ಪರ್ಮಿಷನ್ ಕೊಡ್ತಾರೋ ಇಲ್ಲೋ ಅಂತಂದು. ಇಷ್ಟೆಲ್ಲ ಚಂದ ನಮ್ಮ ವ್ಯವಸ್ಥೆ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ನಮ್ಮ ಇಬ್ಬರು ಅಣ್ಣಂದ್ರಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕಿದ್ರು. ನಮ್ಮ ತಂದೆ ಅಂದ್ರೆ ಈಗೀಗ ಯಾಕೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋಣ, ಕನ್ನಡ ಮೀಡಿಯಮ್ಗೆ ಹಾಕೋಣ, ME ಸ್ಕೂಲಿಗೆ ಒಯ್ದು ಹಾಕ್ರಿ ಅದು. ಅಲ್ಲಿ ಫಾರ್ಮ್ ತಂದಿಟ್ಟಿದ್ದು ನಮ್ಮ ಚಿಕ್ಕಮ್ಮ, ತಂದಿಟ್ರು ಬೇಡ ಆಕಿಗೆ ಕನ್ನಡ ಮೀಡಿಯಂ ಹಾಕಿ. ನನಗೆ ಈ ಖುಷಿ ಅನಿಸ್ಲಿಕ್ಕೆ ನನಗೆ ಇಂಥ ಸಂಸ್ಥೆದಾಗ ನಾವು ಓದಿ ಇಷ್ಟು ಇದು ಮಾಡ್ಕೊಂಡಿದ್ದೀನಿ. ನನಗೆ ಏನು ಮಾಡ್ಲಿಕ್ಕಾಗಲಿ, ಬರೀ ಗೃಹಿಣಿ ಇದ್ದೀನಿ ನಾನು. ಮನೆ ನೋಡಿಕೊಂಡು ಮಕ್ಕಳಿಗೆ ಇಬ್ಬರಿಗೆ M.Tech ಇದ್ದಾರೆ ಮಕ್ಕಳು. ಇವಾಗ ನನ್ನ ಮಕ್ಕಳಿಗೆ ಶಾಣೆ ಮಾಡಿ ನಾನು ಮುಂದೆ ತಂದೀನಿ. ನನಗೇನು ಮಾಡ್ಲಿಕ್ಕಾಗಲ್ಲ ಅಂದ್ರೂ ಖುಷಿಯನ್ನು ನಾನು ಈ ಸಂಸ್ಥೆದಾಗ ಓದಿನಿ ಅಂತೇಳಿ ಬಂದರೆ. ನಾನು ಶಾಲೆ ವಿದ್ಯಾರ್ಥಿನಿ ನಾವು 7ನೇ ಕ್ಲಾಸಲ್ಲಿ ಇದ್ದಾಗ ನಮಗೆ ಟೀಚರ್ ಬರ್ತಾ ಇದ್ರು. ಅವರು ಒಂದು ಸಾಂಗ್ ಹೇಳ್ಕೊಟ್ಟಿದ್ರು. ಅದು ಈಗಲೂ ನಮಗೆ ಎಲ್ಲರಿಗೂ ಬಾಯಾಟಿದೆ. ಅದು ಮಾತ ಶಾರದಾ ತವ ಪದ ಬಂದಿದೆ, ಮಾತ ಶಾರದಾ ತವ ಪದ ಬಂದಿದೆ, ವೀಣಾ ವಾಣಿ ಮುझे ವರದೆ, ಮಾತ ಶಾರದಾ ತವ ಪದ ಬಂದಿದೆ, ಮನ ಮಾನಸ में अमर प्रेम की, मन मानस में अमर प्रेम की, सरिता प्रेम महान देवा, सरिता प्रेम महान देवा, सप्त सुरों की सरगम तू है, सप्त सुरों की सरगम तू है, सुर संगीत महान देवा, माता शारदा तव पद वंदिते, वीणा वाणी मुझे वरदे, माता शारदा, माता शारदा, माता शारदा तव पद वंदिते. ಸರ್ಗೆ ನಮಸ್ಕಾರಗಳು. ಆ್ಯಕ್ಚುಲಿ ನಾವು ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದಿದ್ದು. ನನಗೆ ಪರ್ಮಿಷನ್ ತಗೋಲಿಕ್ಕೆ ಅದು ಎಲ್ಲ ಹೆಲ್ಪ್ ಮಾಡಿದ್ದು ಲಕ್ಷ್ಮಿ ಮೇಡಮ್ ಅವರು. ಅವರೇ ನಮಗೆಲ್ಲ ಪರ್ಮಿಷನ್ ಎಲ್ಲ ಕೊಟ್ಟು ಪಾಪ ನಾನು ಅವ್ರಿಗೆ ಭಾಳ ತ್ರಾಸ ಕೊಟ್ಟಿದ್ದೀನಿ ಫೋನ್ ಮಾಡಿ. ಇದೆಲ್ಲ ಆದಮೇಲೆ ನಿನ್ನೆ ರಾತ್ರಿ ನಾನು ಖಂಡೇರ ಸರ್ಗೆ ಫೋನ್ ಮಾಡಿದ್ದೆ. ಸರ್ ಅವರಿಗೆ ನಾನು ಫೋನ್ ಮಾಡಿದ್ದೆ ಇನ್ವಿಟೇಷನ್ ಅಂತ ಹೇಳಿದರು. ಹೀಗಾಗಿ ನಮಗೆಲ್ಲ ಗಟ್ಟಿ ಆಗೋಕ್ಕೆ ಖಂಡೇರ ಸರ್ ಬಂದಿದ್ದಕ್ಕೆ ಅವರಿಗೆ ನಮಸ್ಕಾರ, ಎಲ್ಲರ ಕಡೆಯಿಂದ ನಮಸ್ಕಾರ. ಸೊ ಅವರಿಗೆ ನಮ್ಮ ಸಲುವಾಗಿ ಇಷ್ಟ ಟೈಮ್ ತರ್ತಿದ್ದಕ್ಕೆ ತುಂಬ ಥ್ಯಾಂಕ್ಸು. ಎಲ್ಲ ಟೀಚರ್ಸ್ ನಮ್ಮ ಸಲುವಾಗಿ ಇಷ್ಟದೆಲ್ಲ ಕುತ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅವರಿಗೆ. ಎಲ್ಲ ಸ್ಟೂಡೆಂಟ್ಸ್ಗಳು ಎಲ್ಲರೂ ಸ್ಟೂಡೆಂಟ್ಸ್. ಸೊ ಎಲ್ಲರೂ ನಮ್ಮ ಸಲುವಾಗಿ ಇಷ್ಟು ಟೈಮ್ ನೀವು ಕುತ್ಕೊಂಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಸೊ ಈಗ ನಮ್ಮ ಸ್ಕೂಲ್ ಕಡೆಯಿಂದ ಫ್ರೆಂಡ್ಸು ನಾವು ಸ್ಕೂಲ್ ಕಡೆಯಿಂದ ಇದು ಮಾಡಿದ್ದೀವಿ. ನಮ್ದೆಲ್ಲ ಫ್ರೆಂಡ್ಸ್ಗಳು ಕೂತ್ಕೊಂಡು ಕ್ಲಾಸ್ ಮಾಡಿದ್ವಿ. ಸೊ ಎಲ್ಲ ಟೀಚರ್ಸಿಗೆ ಅವರು
3 तारीख में टिकट से 3 तारीख में फोन करो सुनो ಯಾರ ಕಡೆ ಇದೆ ಪ್ಲೀಸ್ ಬನ್ನಿ ಇಲ್ಲೇ ಟೀಚರ್ राइट थैंक यू सर ಇಲ್ಲ ನೋಡಿ ಓಕೆ भारत माता की भारत माता की ओके टू थ्री ओ परफेक्ट थैंक यू ಸೊ 1990 ಬ್ಯಾಚ್ ನಾವು ಬೇರೆ ಹೋಟೆಲ್ನಲ್ಲಿ ಮಾಡಿದ್ದೀವಿ 1990 ಬ್ಯಾಚ್ 1 to 4 ಇಲ್ಲೇ ಕಲ್ತಿದ್ದೀನಿ 5th ನಿಂದ ಬಾಯ್ಸ್ ಸ್ಕೂಲಿಗೆ ಹೋದೆವಲ್ಲಿ ನೀವು ಇಲ್ಲೇ ಕನ್ಯಾ ಶಾಲೆಯಲ್ಲಿ ಉಳ್ಕೊಂಡಿದ್ದೀರಿ 1 to 4 ನಾವು ಜಾಯಿಂಟಾಗಿ ಕಲ್ತಿದ್ದೀವಿ ಅದರಿಂದ ನಾವು ಮೆಂಬರ್ಶಿಪ್ ಆಗಿದ್ದೀವಿ ಮೇಡಮ್ ಹಾಗಾಗಿ ನೂತನ ವಿದ್ಯಾಲಯ ಸಂಸ್ಥೆ ನಿಮಗೆ ತಿಳಿದಾಗ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದೆ ಇಲ್ಲಿ ಬೆಳೆದಂಥ ವಿದ್ಯಾರ್ಥಿಗಳು ಭಾಳ IAS IPS ಆಫೀಸರ್ಸ್ ಆಗಿದ್ದಾರೆ ಒಳ್ಳೆಯ ಸ್ಪೋರ್ಟ್ಸ್ ಆಗಿದ್ದಾರೆ ಇಲ್ಲಿ ಬಂದ ಕೂಡ ನಮ್ಮ ನೂತನ ವಿದ್ಯಾಲಯ ಕನ್ಯಾಪುರಿ ಶಾಲೆ ವಿದ್ಯಾರ್ಥಿಗಳು ಅರ್ಚನೆ ಮೇಡಮ್ ನಮ್ಮ ಲಕ್ಷ್ಮೀದೇವಿ ಮೇಡಮ್ ನಮ್ಮ ಉಮ್ಮ ಮೇಡಮ್ ಅವರು ಎಲ್ಲರೂ ಅವರ ಆಶೀರ್ವಾದದಿಂದ ಮಕ್ಕಳು ಸ್ಟೇಟ್ ಲೆವೆಲ್ನಲ್ಲಿ ಕೋಲಾರ್ನಲ್ಲಿ ಇರ್ತಕ್ಕಂಥ ರಾಜ್ಯ ಮಟ್ಟದ ಪ್ರಪ್ರಥಮ ಮಾಡಿ ಕ್ರಿಕೆಟ್ನಲ್ಲಿ ಅವ್ರು ಆಯ್ಕೆ ಆಗಿದ್ದಾರೆ ಅದು ಎಲ್ಲರೂ ಅವ್ರಿಗೆಲ್ಲ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಂತ ಅನಿಸುತ್ತೆ ಹೀಗಾಗಿ ನೀವು ಎಲ್ಲರೂ ನಮ್ಮ ಮಾಜಿ ವಿದ್ಯಾರ್ಥಿ ಸಂಘದ ಮೆಂಬರ್ಶಿಪ್ ತೊಗೊಳ್ಬೇಕಂತ ನಮ್ಮದು ಆಸೆ ಅದು ನಮ್ಮ ಸರ್ ಅವ್ರು ಮಾತಾಡ್ತಾರೆ ಸರ್ ಅಂತೇಳಿ 2 ಬ್ಯಾಚ್ ಅಂದರೆ 10 ವರ್ಷದಿಂದ ಭಾರಿ ಆ್ಯಕ್ಟಿವ್ ಆಗಿ ಭಾಳಷ್ಟು ಪಾಸ್ಟ್ ಅಸೋಸಿಯೇಷನ್ ಅಂತೂ ಈಗಾಗಲೇ ಸ್ಟ್ರಾಂಗ್ ಇರೋದರಿಂದ ಅದಕ್ಕೆ ಸೊಸೈಟಿಗೆ ಸಿಕ್ಕಾಪಟ್ಟೆ ನಾವು ಬೆನ್ನೆಲುಬಾಗಿ ಈಗ ಇಲ್ಲಿಂದ ಹೋಗೋ ಮುಂದೆ ಸಾಧ್ಯ ಆಗ್ತದೆ ಗ್ರೌಂಡಿಗೆ ಹೋಗಿ ನೋಡೋಗ್ರಿ ಗ್ರೌಂಡ್ ಇವತ್ತಿಂದನೇ ಕೆಲಸ ಸ್ಟಾರ್ಟ್ ಆಗಿದೆ ಸೊ ಒಂದಿಷ್ಟು ಚಿತ್ರಣ ಬದಲಾಗಿದೆ ಸೊ ವಿ ಆರ್ ಡೂಯಿಂಗ್ ಲಾಟ್ ಆಫ್ ವರ್ಕ್ ದೇ ಅದ್ರ ಜೊತೆಗೆ ಸೊಸೈಟಿಗೆ ನಮ್ಮ ಕಡೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದಿಷ್ಟು ವಿಶೇಷವಾಗಿ ಅಂದರೆ ಬಡ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ ಸ್ಪೆಷಲಿ ಟು ದಿ ಗರ್ಲ್ ಚೈಲ್ಡ್ ಯಾವುದೇ ಒಂದು ಇದು ಇರಲಿ ನಮ್ಮ NV ಸೊಸೈಟಿಗೆ ಒಂದ್ಸಲ NV ಸಂಸ್ಥೆಗೆ ಒಂದ್ಸಲ ಬಂದ ನಂತರ ನಾವು ಎಲ್ಲ ರೀತಿಯಾದ ಸಪೋರ್ಟ್ ಮಾಡ್ತಾಯಿದ್ದೀವಿ ಸಣ್ಣದಾಗೆ ಕೊಡ್ತಾ ಯಾರ್ದೊಂದು 15,000 ಫೀಸ್ ಇದೆ ಅಂದರೆ ನಾವು ಒಂದು ಅರ್ಧ ಕೊಡ್ತೀವಿ ಅರ್ಧ ಅವ್ರು ತಮ್ಮದು ಹಾಕಬೇಕು ಅಥವಾ ಎಲ್ಲಿಂದೋ ತರಬೇಕು ಆ ರೀತಿಯಾಗಿ ಇವತ್ತಿನವರೆಗೂ ನಮ್ಮ ಹತ್ರ ಏನು ಇಲ್ಲ ಅಂದರೆ ಒಳ್ಳೆ ಕಲೆಕ್ಷನ್ ಆಗಿದೆ ಕಲಬುರಗಿಯಲ್ಲಿ ಆಮೇಲೆ ಕಲಬುರಗಿ ಹೊರಗಿದ್ದಂಥವ್ರು ನಮಗೆ ಪೋಷಕ ನಿಧಿ ಅಂತೇಳಿ 1 ಲಕ್ಷ ಕೊಟ್ಟವರು ಇದ್ದಾರೆ 50,000 ಕೊಟ್ಟವರು ಇದ್ದಾರೆ 25,000 ಕೊಟ್ಟವರು ಇದ್ದಾರೆ ಆ ದುಡ್ಡನ್ನು ವ್ಯವಸ್ಥಿತವಾಗಿ ಮಕ್ಕಳಿಗೆ ಹೋಗ್ತಾರೆ ಅವ್ರ ಫೀಸಿಗೆ ಹೋಗುತ್ತೆ ಸ್ಪೆಷಲಿ ಗರ್ಲ್ ಚೈಲ್ಡಿಗೆ ಹೋಗುತ್ತೆ ಇಲ್ಲಿ ಕೂಡ ಒಂದಿಷ್ಟು ಕೊಡ್ತಾ ಇದ್ದೀವಿ ಕಾಲೇಜಿಗೆ ಕೊಡ್ತಾ ಇದ್ದೀವಿ ಸೊ ಅವರು ತಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲೂ ನಿಂದಿರಬಾರ್ದು ಅನ್ನೋದು ನಾವು ಅವ್ರು ಬಂದು ಅಪೀಲ್ ಮಾಡ್ತಾರೆ ನಾವು ಪಾಸ್ವರ್ಡ್ ಚೆಕ್ ಮಾಡ್ತೀವಿ ಇವ್ರು ಇದ್ದಾಗ ನಾವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ತೀವಿ ಇದು ಖರೇನಾ ಸುಳ್ಳು ಅಂತ ಆವಾಗಲೇ ದುಡ್ಡು ರಿಲೀಸ್ ಆಗುತ್ತೆ ಇದು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದೆ ಒಂದನೇದು ಎರಡನೇದು ವಿಶೇಷವಾಗಿ ಅಂದರೆ ಒಂದು ಸಣ್ಣ ಸಣ್ಣ ಡೆವಲಪ್ಮೆಂಟ್ಸ್ ನಾವು ಮಾಡ್ತಾಯಿದ್ದೀವಿ ನಾವು ಇಲ್ಲೇ ಕಲ್ತಿದ್ದೀವಿ ಇವತ್ತು ನಮ್ದು ಏನಿದ್ರು ಇಷ್ಟೆಲ್ಲ ನಾವು ಇದ್ದಿದ್ದು ಆಗಿದ್ದು ಇದೇ ಶಾಲೆಯಿಂದ ಶಾಲೆಗೆ ನಮ್ಮಿಂದ ವಾಪಸ್ ಏನಾದರೂ ಕೊಡಬೇಕು
ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಆ ರೀತಿ ಒಂದಿಷ್ಟು ಪ್ರಯತ್ನ ನಡೀತಾ ಇದೆ. ಇದ್ದಂಥವ್ರು ಎಲ್ರಿಗೂ ಫಾರ್ಮ್ ಆನ್ಲೈನ್ ಇದೆ, ಮೇಡಮ್ ಅವ್ರಿಗೆ ಗೊತ್ತಿದೆ, ಫಾರ್ಮ್ ಆನ್ಲೈನ್ ಇದೆ, ಎಲ್ಲರೂ ಮೆಂಬರ್ ಆಗಬೇಕು ಅಂತ. ಇದಕ್ಕೆ ಯಾವುದು ನಾವು ಮೀಟಿಂಗ್ ಕರೆದು ಇದನ್ನು ಮಾಡಲ್ಲ. ಆದರೆ GB ಇದ್ದಾಗ ಕರಿತೀವಿ, ಬಂದರೆ ಒಳ್ಳೆಯದು. ನೀವು ಅಲ್ಲಿದ್ದಲ್ಲಿ ಕೂಡ ಕಾಮೆಂಟ್ಸ್ ಕೊಡ್ಬೋದು, ನಿಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ನಮಗೆ ಎಲ್ಲದಕ್ಕೂ ಸೊಸೈಟಿ ಡೆವಲಪ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ವಿ ಆರ್ ಗ್ರೋಯಿಂಗ್, ಇಟ್ಸ್ ಕಮಿಂಗ್ ಅಪ್ ಲೈಕ್ ಎನಿಥಿಂಗ್. ಸೊ ಇಟ್ಸ್ ಅನ್ ಹಂಬಲ್ ರಿಕ್ವೆಸ್ಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಮೆಂಬರ್ ಆಗಲೇಬೇಕು. ಮೊದಲನೇದಾಗಿ ಎರಡನೇ ಆದಂಥ ಸಹಾಯ ಅಲ್ಲಿ ಕೂಡ ಎಲ್ಲ ಬಂದ್ಬಿಡ್ತು. ನಿಮ್ಮ ನಂಬರ್ ಯಾರಾದರೂ ಒಬ್ಬರು ಎಲ್ಲ ನೀವು ಶೇರ್ ಮಾಡಿಕೊಂಡು ಯಾರಿಗೂ ಕೊಟ್ಟರೆ, ರೇಷ್ಮಾ ಅಂತೇಳಿ ಆಫೀಸ್ ನಮ್ಮ ಗೈಡ್ ಮಾಡ್ತಿದ್ದಾರೆ, ಶಿ ವಿಲ್ ಕಾಲ್ ಎವ್ರಿ ಅವ್ರು ಮಾತಾಡ್ತಾರೆ. ಅದರಿಂದ ಎಲ್ಲರೂ ಇವತ್ತು ಬಂದು ಭಾರಿ ಖುಷಿ. ವಿಶೇಷವಾಗಿ ನಮ್ಮ ಈಗಿತ್ತೇರಿ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಳ ಈ ಪ್ರೀತಿ ಬೇಕಿಲ್ಲ, ಪ್ರಸಿದ್ಧಿ ಮುಗಿದನ್ನೇ ಮುಂದಾಡಿ ರಕ್ಕೆ ಕಿಚ್ಚಿ ಹಾರುತ್ತಾರೆ ಗಾಳಿಪಟ, ಗಾಳಿಪಟ, ಗಾಳಿಪಟ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ, ಕಿಸೆಯಲ್ಲಿ ಕದ್ದ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವಳಾರು. ಹೋರಾಗಿದೆ ಈ ಭೂಪಟ, ಹಾರಾಟವೇ ನಮ್ಮ ಹಠ. ಗಾಳಿಪಟ, ಗಾಳಿಪಟ, ಗಾಳಿಪಟ. ಕಾಮನ ಬಿಲ್ಲು ಬಾಡಿಗೆ ಗುಂಡೆ, ಸ್ನೇಹಕ್ಕೂ ಕೂಡ ರೇಷನ್ ಬಂದೆ, ಸಂಭ್ರಮಕ್ಕಿಲ್ಲ ಸೀಸನ್ ಟಿಕೇಟು, ಏರಿಸಬೇಕು ನಮ್ಮರ ರೇಟು. ಇದು ಪ್ರೀತಿಯ ಚಿತ್ರಪಟ, ಈ ದೋಸ್ತಿಯೇ ನಮ್ಮ ಚಟ. ಗಾಳಿಪಟ, ಗಾಳಿಪಟ, ಗಾಳಿಪಟ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಇಲ್ಲೇನೋ ಸರಿ ಇಲ್ಲ ಇನ್ನೇನೋ ಬೇಕಲ್ಲ, ನಕ್ಷತ್ರ ಲೋಕಕ್ಕೆ ಲಗ್ಗೆ ಇನ್ನು ಸರಿ ಬರ್ತಾರೆ, ಚೆನ್ನಾಗಿ ನಮಸ್ಕಾರ ಮಾಡ್ಬೇಕಲ್ವಾ? ಈಗ ಏನ್ ಮಾಡಿದ್ರು ಚಳಿ ಹಿಂಗೆ ತೋರಿಸ್ಬೇಕಾ? ಚಳಿ ತೋರಿಸ್ತೀನಿ. ಎಲ್ಲರಿಗೂ ಒಂದೊಂದು ಏಟ ಕೊಡ್ತಾರೆ, ಕೈ ಹಿಡಿದು
बड़ा टोके तो आगे बट ये जो पाठने भाषा शिवाजी नाम का लड़का विद्यार्थी लड़का तो अपने मामा तो वहाँ पर रहने के बाद दूसरों के बच्चे अपने है तो कोई भी क्या करते छोटा बड़ा कुछ भी हो उसको सबको सहन करके उसको करते हैं मदद करते हैं। लेकिन ये मामी उसको कहाँ का लड़का ला कर घर में कुछ करते हैं उसको खाने को नहीं कुछ नहीं काम ज़्यादा लगाना। स्कूल के पास में एक बगीचा रहता है पेड़ों का जाम, तो वहाँ जाकर वो पेड़ खा के आ जाता है तो शिक्षा देता है, फिर स्कूल को भी देता है। तो टीचर बोलते तो ऐसे क्यों करते थे, ये गलत काम है, नहीं करना चाहिए। ऐसे 2 दिन बाद ऐसे हुआ, एक दिन आखिर में करना है तो उसका ये कहानी आखिर यहाँ तक आकर पहुँच चुके। तब उसके टीचर की आंखों में आंसू ನನಗೂ ಕಲಿಸುವಾಗ ಹೀಗೆ ಆಗಿತ್ತು, ನನಗೂ ವಾಸ್ತವಿಕ ಪಾಠ ನಾನು ಕಲಿಸುವಾಗ ನೋಡಿದ್ರು ಅದು ಯಾವಾಗ ಗೊತ್ತಾಗ್ತದ ಆ ಸ್ಥಿತಿ ಯಾರನ್ನ ಬಂದು ಇದು ನಾನು ನಿಮ್ಗೆ 2 ಮಾತು ಹೇಳ್ಬೇಕಂತ ಮಾಡಿದ್ದಲ್ಲ. ಮೊಟ್ಟ ಮೊದಲನೇದು, ನೀವು ನಂದು 81ನೇ ವಯಸ್ಸಿದ್ದು ಇನ್ನು 5 ವರ್ಷ ನಂದು ಜಾಸ್ತಿ ಮಾಡಿ ಅವಾಗ ನಿಮಗೆಲ್ಲರಿಗೂ ನಾನು ಅಗರ್ಖೇಡಾಗಲಿ ರಘುನ ನನ್ನ ಮಗಳು ಅಷ್ಟು ಹಿಂದೆ ಹೋಗಿ ನಾವು ಇದು ಮಾಡ್ತಾರೆ. ಕೆಲವು ಸರಿ ಪೂರಾ ಟ್ರೆಸ್ ಕೊಟ್ಟು ನನ್ನ ಪಾತ್ರ ಆಗಲಿ ನಾಮ ಬೇರೆ ನೀವು ಎಲ್ಲ ಎಲ್ಲದಿದ್ರಿ. ಈಗ ಸದ್ಯ ಬಹುಶಃ ಇದ್ರು ಕೆಲವರು ಅಜ್ಜಿಂದ್ರು ಆಗಿರ್ಬೋದು, ಸಾಧ್ಯನೇ ಇಲ್ಲ ಇಷ್ಟು ಜನ ಒಂದೇ ಕಡೆ ಸೇರೋದು. ಬಹುಶಃ ನಾನು ಇದು ನೂತನ ಬಂದಿರ್ಬೋದು. ಈಗ ನಾನು ಆಮೇಲೆ ಬಂದಂಥ ಎಲ್ಲಕ್ಕಿಂತ ಸಣ್ಣ ವಯಸ್ಸಿನ ಬಂದವ ನಾನೇ. 21ನೇ ವಯಸ್ಸಿಗೆ ನಾನು ಬಂದ. ನಮ್ಮ ಟ್ರೈನಿಂಗ್ ಏನೂ ಅಲ್ಲ, ಅವರು ಇದು ಭಾಷೆ ಪಾಪ ಅವರೆಲ್ಲ. ಆದ್ರೆ ಹೇಳ್ತೀನಿ ಬಂದಿದ್ದು ಇದೆಲ್ಲ ಕೊಟ್ಟಿದ್ದು ನಮಗೆ ಇಲ್ಲಿ ಶಿಕ್ಷಕರು ಹೆಂಗಿದ್ರು ನೀವು ನಮ್ಗೆ ಬಹುಶಃ ಅಷ್ಟು ಅನಿಸ್ತಿದ್ದಿಲ್ಲ. ಜೋಗ್ ಅಂತಿದ್ರಿ BW ಜೋಗ್ ಅಂತ. ಅವ್ರು ಹಿಂಗೆ ನಿಂತ್ಕೊಂಡ್ರೆ ಇನ್ನು ಎದುರಿಂದ ಒಬ್ಬ ಶಿಕ್ಷಕರು ಇವ್ರಿಗೆ ಬಂದಿರ್ಕೊಂಡು ಯಾರು ಹೋಗ್ತಿದ್ರು ಯಾರಿಲ್ಲ, ಅಲ್ಲಿ ಅಡ್ಡಾಡ್ತಿದ್ರು ಯಾರು, ಇಷ್ಟು ಸ್ಟ್ರಿಕ್ಟ್ ಅಂದ್ರೆ ಅಷ್ಟು ಹೇಳ್ತಿದ್ರು. ಮತ್ತು ನಾವು ಸ್ಕೂಲಿಗೆ ಎಂದು ಏನಂದ್ರೆ ಬೆಲ್ಲ ಆಗ್ತದ, ಜೊತೆ ಉಳ್ಕೊಂಡು ಬರಬೇಕು, ಆಮೇಲೆ ಸ್ಕೂಲ್ ಬಿಟ್ಟ ತಕ್ಷಣ ಪಟ್ಟದ ಮನೆಗೆ ಹೋಗ್ಬೇಕಂತ ಎಂದೂ ಅನಿಸಿಲ್ಲ. ಬರ್ತಿದ್ವಿ ಬೇಗ ಬರ್ತಿದ್ದೀವಿ, ಆಮೇಲೆ ಹೋಗುವಾಗ ಎಲ್ಲ ಮಕ್ಕಳು ಮನೆಗೆ ಹೋಗೋದಿಲ್ಲ. ಈಗೆಲ್ಲ ಚಲೋ ಅದ, ಫೋನ್ ಅದ, ಮೊಬೈಲ್ ಅದ, ಯಾರೇ ಅದ, ಯಾರಿಗೆ ಬರ್ತಾರೆ ಬಿಡ್ತಾರ, ಏನು ಇವನ್ ಫೋನ್ನಲ್ಲಿ ಆಟೋನು ಬರ್ತದೆ. ಈಗ ಅವಾಗ ಏನು ಸೈಕಲ್ ಇತ್ತು ಅವ್ರ ಮನೆ ನಾವು ಹಾಟ್ ಹೊಟ್ಟು ಸೇವೆ ಮಾಡಿ ಅಂತ ತಿಳ್ಕೊಬೇಡ್ರಿ. ಬಟ್ ಅದು ನಮಗೆ ಕೊಟ್ಟದ, ಅದು ಹೇಳ್ದ ಇದನ್ನೆಲ್ಲ ಹೇಳುವಾಗ ಅದು ನನಗೆ ಜಾಸ್ತಿ ಕೊಟ್ಟದ. ನಾವೇನು ನಿಮ್ಗೆ ಕಲ್ಸಿವಿ, ನಾವೇನು ಮಾಡಿವಿ, ಇಲ್ಲಿ ಮಾಡಿವಿ, ಅದು ಅದಕ್ಕಿಂತ ಜಾಸ್ತಿ ನಾವು ಪಡ್ಕೊಂಡು ಇವತ್ತು ನಾವು ಈ ಸ್ಥಿತಿಯೊಳಗೆ ಇದ್ದೀವಿ ಅಂದ್ರೆ ಅದಕ್ಕೆ ಇದೇನ ನಮಗೆ. ಯಾಕಂದ್ರೆ ಈ ನಾವು ಪಾಠ ಕಲಿಸೋ ಕೂಡ ಹೇಳ್ತಿದ್ದೆ. ಬಹುಶಃ ನೀವು ಶ್ರೀಮತಿ ದೀವಾಳಿದ್ದೀವಿ ಟೀಚರ್ಸ್ ಎಲ್ಲ ಹೇಳಿದ ಹೌದು ಅಂದ್ಕೋಬಾರ್ರಿ. ನೀತಿ ಪಾಠ ಇಂಥ ಏನು ಹೇಳಿದ್ರೆ ಎಲ್ಲನೇ ಹೌದು. ನಿಮ್ಮ ವಿವೇಕ ಎಚ್ಚರಿ. ಯಾರು ಒಳ್ಳೆ ರೀತಿ ಮಾತು ಹೇಳ್ತಾ ಇರ್ತಾನೆ, ಕೆಟ್ಟ ವಿಚಾರದವರು ಇರ್ಬೋದು. ಅದಕ್ಕೆ ನಾನು ಅವಾಗ ಹೇಳಿದ್ದೀನಿ, ನಾವು ನೀವು ಎಲ್ಲ ಮಕ್ಕಳು ನಮ್ಮ ಹೆಗಲ ಮೇಲೆ ನಿಂತವ್ರಿ. ಈ ನಾವೇ ಶಾಣೆ, ನಾವು ನಮಗೆಲ್ಲ ಗೊತ್ತದ ಅಂತಲ್ಲ. ಯಾಕಂದ್ರೆ ನಮ್ಮ ಹೆಗಲ ಮೇಲೆ ನಿಂತವ್ರಿ ನೀವು ತಿಳಿ ಮುಂದಿನ ನಿಮ್ಗೆ ನಮ್ಗಿಂತ ಮುಂದಿನ ಕಾಣಿಸ್ತೀವಿ, ಜಾಸ್ತಿ ವಿಚಾರ ಜಾಸ್ತಿ ಬರ್ತಾವ. ಈಗ ನೋಡ್ರಿ ಮೊಮ್ಮಕ್ಕಳು ತಗೊಂಡು ಅದು ಒಳ್ಳೇದು ಕೆಟ್ಟ ಅಮ್ಮ ವಿಷಯ ಬೇರೆ, ಆದ್ರೆ ನಮ್ಗಿಂತ ಜಾಣಿದಾರ ತೋರಿಸ್ತಿದ್ದಾರೆ. ಅವ್ರಿಗೆ ಈಗ ಆ್ಯಕ್ಚುಲಿ ನಾವು ಕಡಿಮೆ ಬೀಳ್ತಾ ಇದ್ದೀವಿ. ಈಗಿನ ಟೀಚರ್ ಈಗ ಎಲ್ಲ ನಮ್ಮ ಮಕ್ಕಳಂತ ಅಷ್ಟು ಅದಕ್ಕಿಂತ ಅವ್ರು ಜಾಸ್ತಿ ಮುಂದೆ ಹೋಗಿ ನಾವು ಅವ್ರಿಗೆ ಕಲಿಸ್ಬೇಕು. ಯಾಕಂದ್ರೆ ಆ್ಯಕ್ಚುಲಿ ಅವ್ರಿಗೆ ಹ್ಯಾಂಗೆ ಮಾಡ್ಕೊಂಡು ಹೋಗ್ಬೇಕು ಭಾಳ ದೊಡ್ಡ ಸಮಸ್ಯೆ ಇದೆ. ತಂದೆ ತಾಯಿಗೆ ಎಲ್ಲರಿಗೂ ಯಾಕಂದ್ರೆ ನೀವು ಕೂಡ ಕೆಲವು ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಹೋಗ್ತು ನೋಡ್ಕೊಂಡು ಈಗ ಅದು ಸಾಧ್ಯ ಇಲ್ಲ. ಆದರೆ ಮಕ್ಕಳಿಗೆ ಸಾಧ್ಯ ಆದಷ್ಟು ಮುಂದುವರೆಗೆ ಆಮೇಲೆ ಊಟ ಮಾಡಿ ಅಭ್ಯಾಸ ಆಗಿದೆ. ಈಗ ನೋಡಿ ಸರ್, ನಮ್ಮದು ವರ್ಷ ಆಗಿರೋ ಒಂದು ಮೊಮ್ಮಗಳು ಆಕೆ ಟಿವಿ ಹತ್ತಾಗೆ ತಿನ್ನಂಗಿಲ್ಲ, 1 ವರ್ಷ ಆಗಿಲ್ಲ. ಹಾಂ, ಈ ಪರಿಸ್ಥಿತಿ ಇದು ಹೀಗಾಗ್ಯದ. ಅದು ಪ್ರಯತ್ನ ಮಾಡಿ. ಆಮೇಲೆ ನೀವೆಲ್ಲರೂ ನಿಮ್ಮಲ್ಲೇ ಎಲ್ಲ ಒಬ್ಬರಿಗೊಬ್ಬರು ಸಹಾಯ ಮಾಡಿ ತಿಳ್ಕೊಂಡು ನಿಮ್ಮಲ್ಲಿ ಕೊಡ್ತಿದ್ದವರು ಇರ್ಬೋದು, ಕೆಲವರು ಅವರಿಗೆ ಮಕ್ಕಳಿಗೆ ಅವ್ರಿಗೆ ನೋಡಲಿಕ್ಕಿಲ್ಲ ಇಂಥವ್ರಿರ್ಬೋದು. ಅದನ್ನೆಲ್ಲ ಕೇಳ್ಕೊಂಡು ನೀವು ಕೂಡ ಆತ್ಮೀಯವಾಗಿ ಒಬ್ಬರಿಗೊಬ್ಬರು ಹೇಳ್ಕೊಂಡು ಅದನ್ನು ಸೇರ್ಬೇಕು. ಇಷ್ಟೆಲ್ಲ ಮಾಡ್ತಾರೆ. ಈ ನೂತನ ವಿದ್ಯಾಲಯಕ್ಕೆ ಮಾತ್ರ ಬಹಳ ಭಕ್ತರು ವಿಶೇಷವಾಗಿ ಲಕ್ಷ್ಯ ನೀಡಿದೆ.
ಈಗ ಆರ್ಥಿಕ ಭಾಳ ಸ್ಥಿತಿ ಖರಾಬ್ ಉತ್ತಮ ವಿಚಾರ. ಈಗ ಗ್ರ್ಯಾಂಟ್ ಇದ್ದವ್ರು ಟೀಚರ್ ಬಹುಶಃ ಇಡೀ ಸಂಸ್ಥೆಯೊಳಗೆ 4-5 ಜನ ಇದ್ದಾರೆ ಗೌರ್ಮೆಂಟ್ ಗ್ರ್ಯಾಂಟ್ ಬರ್ತದೆ. ಫುಡ್ ಎಲ್ಲ ಸೊಸೈಟಿ ಕೊಡ್ತೀವಿ. ಸೊಸೈಟಿ ಎಲ್ಲಿಂದ ಕೊಡಬೇಕು, ಪ್ರಾಡಕ್ಟ್ ಎಲ್ಲಿಂದ ಆಗಬೇಕು, ದುಡ್ಡು ಥಿಯೇಟರ್ ಇಲ್ಲ, ಕನ್ನಡ ಮಂಟಪ ಇಲ್ಲ, ಅಥವಾ ಯಾವ ಇದು ಇಲ್ಲ, ಏನಿಲ್ಲ, ಎಲ್ಲಿಂದ ಬರಬೇಕು. ಅದಕ್ಕೆ ನೀವೆಲ್ಲರೂ ನೂತನ ವಿದ್ಯಾರ್ಥಿ ಇದು ಮಾಜಿ ವಿದ್ಯಾರ್ಥಿಗಳ ಸಂಘ ಸದಸ್ಯರಾಗಿ, ಆಮೇಲೆ ನೀವು ಆನ್ಲೈನ್ ಕೂಡ ನೀವು ಸದಸ್ಯ ಆಗ್ಬೋದು ಅಂತ ಹೇಳಿ ಮಾತಾಡ್ತಾರೆ. ಅದು ಅಷ್ಟೇ ಎಲ್ಲ ಹೂಗಳು ಹಾಳು ಮಕ್ಕಳು ಯಾವ ಎಲ್ಲ ಹಾಕಿದಾಗೆ ಅದು ಹಾಳಾಗ್ತದೆ. ಅದಕ್ಕೆ ನೀವೆಲ್ಲರೂ ಇಷ್ಟು ಒಟ್ಟಾಗಿ ಬಂದಿರಬೇಕು. ವಾಸ್ತವ ನಮಗೆ ಕರೆ ನಂಬಿಕೆ ಭಾಳ ನಿಮಗೆಲ್ಲರೂ ಮನಸ್ಸು ಅಪರ್ಣಗೋಸ್ಕರ ಭಾಳ ಪ್ರಯತ್ನ ಪಟ್ಟರು. ಅವ್ರದ್ದು ಇವತ್ತು ಹಾಜರಿದ್ರೆ ತುಂಬ ಚೆನ್ನಾಗಿತ್ತು. ಅವ್ರು ಇಲ್ಲದೆ ಇರೋದು ಒಂದೇ ಕೊರತೆ, ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಾಯಿತು. ತಾವು ಬಂದಿದ್ದು ತುಂಬ ಸಂತೋಷ ಆಯಿತು. ಮತ್ತೊಮ್ಮೆ ನೀವೆಲ್ಲರೂ ಕೂಡ ಈ ತವ್ರ ಮನೆಗೆ ಬರಬೇಕಂತ ನಿಮಗೋಸ್ಕರ ಕರೀತಾ ಇದ್ದೀವಿ. ಆಮೇಲೆ ಭಾಳ ಪೆಟ್ಟಾರ, ಇಬ್ರು ಭಾಳ ಪೆಟ್ಟಾರ. ನಾವೆಲ್ಲ ಮೇಡಮ್ ಖುಷಿ ಆಯ್ತು. ಮತ್ತೆ ಬರ್ರಿ ಏನಲ್ಲಿ ಓದೋದು ಸ್ವಲ್ಪ ಕನ್ನಡ ಓದೋದಾರ ಚಂಪಾ ಟೀಚರ್ ಬರೋರ ವಾಲ್ಮೀಕಿ ಇದು ಹೇಳೋ ಮುಂದಾಗ ರೈಟ್. ಎದ್ದಿದ್ರು ಎದೋರಿ ತೆಗಿರಿ. ಹಾಂ ತೆಗೀರಿ. ಯಾವ್ದು ತೆಗೀರಿ ಮೇಡಮ್ ಮೊಬೈಲ್ ಹಿಂದೆ ಬರ್ರಿ ಪ್ಲೀಸ್. ಆ ಸ್ಕೂಲಾಗ ಮೊಬೈಲ್ ಅಲ್ಲ ಇದ್ರಿ. ಇಲ್ಲ ಅದು ಇಲ್ರಿ ಅವರು ಆಯ್ತು ಆಯ್ತಾಯ್ತು ಅವ್ರಿ. ಬ್ಯಾಗ್ ಪ್ಯಾಕ್ ಮಾಡ್ರಿ. ಹಂಗೆ ಹೋಗ್ರಿ. ಹಾಂ 1 2 3 ಸ್ಟಾರ್ಟ್. ಓದ್ಕೊಡ್ರಿ. ಜಡಿ ಹೋದ್ರ ಇದು ಮಾಡ್ರಿ. ಸೀದಾ ಹೋದಲ್ರಿ. ಹಾಂ
ನೀವೆಲ್ಲರೂ ಎಲ್ಲೋದು ಎಷ್ಟು ಮಂದಿ ಕುಂತಾರ ಮಾಡೋದು ರೈಟ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸೌಂಡ್ ಸಿಗುತ್ತದೆ ಬರ್ರಿ 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 ಹಾಂ ಬ್ಯಾಗ್ ಒಂದು ಬ್ಯಾಗ್ ಕಾಕ ಹಾಂ ರೈಟ್ ಓಕೆ ಬನ್ನಿ ಬನ್ನಿ ಟೈಮ್ ಆಗ್ಲಿರ್ತದ 12 ಆಗ್ಲಿರ್ತದ ತಗೊಂಡಿಗೆ management. Thank you.
ಸೈಡ್ ಹೋಗ್ರಿ ಅಲ್ಲೇ ಸೈಡ್ ಹೋಗ್ರಿ Yeah.
ಮಗ ಸ್ಟಾರ್ಟ್. ವಂದಿತೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ. ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿಮ್ಮ ಪಾದ, ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿಮ್ಮ ಪಾದ, ಸಾಧಿಸಿದ ರಾಜ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ. ಹಿಂದೆ ರಾವಣನು ಮನದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮನದಿಂದ ನಿನ್ನ ಪೂಜಿಸದೆ, ಅಂತಃಕರಣದಲ್ಲಿ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ. ಬಂದ ಮಂಗಳಮೂರ್ತಿ ಗುರು ರಂಗವಿಠಲನ ಪಾದ, ಕುಲವೇ ಪಾಲಿಸೋ ಮೊದಲೊಂದಿಪೆ ನಿಮಗೆ ಗಣನಾಥ. ಓಕೆ, ಕೇಕ್ ಕಟ್ಟಿಂಗ್ನಲ್ಲಿ ಜಸ್ಟ್ ಫಸ್ಟ್ ತಗೋತಾ ಇದ್ದೀನಿ. ಎಲ್ಲರೂ ರೆಡಿ? ಓಕೆ, ಇಲ್ಲಿ ಬರಬೇಕು ಜಲ್ದಿ. ಹೈ ಹಿಲ್ ಜಲ್ದಿ ಪಾಸ್. ಯಾರು ಫಸ್ಟ್ ಬರ್ತಾರೆ ಅವರೇ, ಲೇಟ್ ಆಗಿ ಬಂದರೆ ಯಾರೂ ಇಲ್ಲ. ಯಾರು ಫಸ್ಟ್ ಬರ್ತಾರೋ ಅವರು. ಇಷ್ಟು ನಿಂದೆಲ್ಲ ಊರ್ಮಿ ನೀನು ಹೋಗಲ್ಲ ಇನ್ನು ಕಲ್ಪೇಶ್ ಎಲ್ಲ ಸೇಮೇ ಹೋಯೋ. ಈ 3 ಜನ ಔಟ್ ಆಗಿದ್ದು ಅಷ್ಟೇ ಅಲ್ಲ. ಓಕೆ, ಲೀತಾ ಸ್ಟೇಜ್ ಮೇಲೆ ಬನ್ನಿ. ಬರ್ಲಿಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಬರ್ರಿ 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 ಜಲ್ದಿ ಮ್ಯಾಮ್. ಎಲ್ಲರೂ ಕೈ ಮುಂದಿಡ್ರಿ, ಎಲ್ಲರೂ ಕೈ ಮುಂದಿಡಿರಿ. 1 2 3 4 5 6 7 8 ಹೋಗ್ಬೋದು. ಇಲ್ಲ ಅಂದ್ರೆ ಒಂದು ಸೈಡ್ನಲ್ಲಿ 8 ಇದೆ. ಓಕೆ, 1 2 ಪದ್ಮಶ್ರೀ ಅಷ್ಟೇ ಹೆಚ್ಚಿಗೆ ಬ್ಯಾಂಡಲ್ಸ್ ಹಾಕೊಂಡು ಬಂದಾಳ ಅವಳು. ಓಕೆ, ಜೋರ್ಗೆ ಕ್ಲಾಸ್ ಮಾಡಿ. ಏನಂತಾರೆ ಕೆಳಗೆ ಕಲಾವತಿ ಸ್ಟೇಜ್ ಮೇಲೆ ಬನ್ನಿ. ಹಲೋ ಹಲೋ ಸ್ಟಾರ್ಟ್ ಮಾಡಿ ನಾವು. Happy birthday to you.
ರೈಟ್ ರೆಡಿ ರೀ ರೈಟ್ ವೇಟ್ 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 ಹೋಗ್ಬೇಡಿ ಭಾಳ ಸ್ವಲ್ಪ ಮುಂದೆ ಬರ್ರಿ ಸುಮ್ಮನೆ ಮುಂದೆ ಬಾ ಇಲ್ಲಿ ಕೂಡ್ಬಾ ನೀವು ಬೇಕಾದ್ರೆ ಭಾಳ ಹಿಂದೆ ಒಂದು ಪೂರ ಆದ್ಮೇಲೆ ಸಮಾಚಾರ ಮೇಡಮ್ ಸ್ಟಾರ್ಟ್ ಫ್ರೆಂಡ್ಸ್ ಫಾರ್ ಎವರ್ ಓಕೆ ಸೌಂಡ್ ಬೇಡ ನಾನು ಫ್ರೆಂಡ್ಸ್ ಅಂತ ಹೇಳ್ತೀನಿ ಫಾರ್ ಎವರ್ ಸೌಂಡ್ ಬೇಡ ಒರಿಜಿನಲ್ ಸೌಂಡ್ ಬೇಕು ಒರಿಜಿನಲ್ ಸೌಂಡ್ ಬೇಕು ಇರ್ಲಿ ಓಕೆ ಅಕ್ಕ 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 ವೇಟ್ 1 2 3 ಫ್ರೆಂಡ್ಸ್ ಸೌಂಡೇ ಬಂದ 1990 ಬ್ಯಾಚ್ ಫ್ರೆಂಡ್ಸ್ ಹ್ಯಾಪಿ ಫ್ರೆಂಡ್ಸ್ 1919 ಬ್ಯಾಚ್ 1990 ಬ್ಯಾಚ್ ಹಾಂ ವೇಟ್ 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 Come on girls, dance! ಅದು ನಾನು ಅವನಿಗೆ ಇಲ್ಲ ನಾ ತೋರಿಸ್ತೀನಿ ಎಲ್ಲರೂ
stalling. Not even smiling. She got me stalling. ಜೋಡಿ ಜೋಡಿಯಾಗಿ ಹೋಗ್ರಿ ಎಲ್ಲರೂ. ಜಲ್ದಿ ವಾಪಸ್ ಬರ್ಬೇಕು, ಅಲ್ಲೇ ನಿಲ್ಲೋದಿಲ್ಲ. ಟೈಮ್ ಭಾಳ ಹೋಗಿದೆ ನಮ್ಮ ಚಾಯ್ಸ್ ರೆಡಿ ಸರಿ ಹಾಂ ನೋಡು ಯಾವತ್ತೂ ಮಾಡ್ಬೋದು ಮಾಡ ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಹೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಓಕೆ ಮಾಡಬೇಡಿ दुपट्टा लाल दुपट्टा बनी तेरा नाम तो पता थैंक यू हाँ हाँ ओके ओके
Thank you.
ಯಾಕಡೆ ಚೀಟಿ ಇದೆ ಶೋಭಾ ಕಣ್ಣು ಕಲೆದಾಗ ಉಯ್ಯಾಲೆ ಆಡಿದೆ ಕೂಗಿ ಕೂಗಿ ಹಿಂದೆ ನಿಂತಿರೋ ಸಾಕು नेक्स्ट यार गली में आ चांद निकला चांदी की दिनों के बाद गली में आ चांद निकला चांदी की दिनों के बाद गली में आ चांद निकला गली में आ चांद निकला गली में आ चांद निकला गोरी गोरी मुकुटी पे काला काला चश्मा खूब है करिश्मा गोरी गोरी मुकुटी पे काला काला चश्मा हेलो दोस्तों ಕೈ ಮಾಡಿ ಎಲ್ಲರೂ ಕೈ ಮಾಡಿ ಕೈ ಮಾಡಿ ಎಲ್ಲರೂ मेरे अंगने में तुम्हारा
ನನ್ನ ಅನಿಸಿಕೆಗಳು, ಅದರಲ್ಲೂ ನನ್ನ ಬರವಣಿಗೆ ಕುರಿತ ಒಂದಿಷ್ಟು ಹೇಳೋದಾದ್ರೆ, ಈಗಾಗಲೇ ನಮ್ಮದು 15 ಪುಸ್ತಕಗಳು ಪ್ರಕಟಗೊಂಡಿದ್ದು. ಇದು ನನ್ನ 16ನೇ ಪುಸ್ತಕ. ಮತ್ತು ನನಗೆ ಇದನ್ನೇ ಯಾಕೆ ಬಂದಿದ್ದು ಕೊಡ್ಲಿಕ್ಕೆ ಅಂತಂದ್ರೆ, ಬೆಳಗಿನ ಜಾವ ಎಲ್ಲಿ ಸ್ಕೂಲ್ನಲ್ಲಿ ನಮಗೆ ಮೇಡಮ್ ಅವ್ರು ಕೊಟ್ಟ ಹಾಗೆ ನನಗೆ ಮೊದಲೇ ಗೊತ್ತಿತ್ತು ಅಂದ್ರೆ ಅದನ್ನು ನಾನು ಅಲ್ಲೇ ಕೊಡೋ ಪ್ರಯತ್ನ ಮಾಡ್ತಿದ್ದೆ. ಅದನ್ನು ಗೊತ್ತಾಗಿಲ್ಲ. ಆ ಕಾರಣಕ್ಕೆ ನಿಮ್ಮೊಂದು 10 ನಿಮಿಷ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ. ಸಾರಿ. ಇದು ನನ್ನ ಅವ್ವ ಹೇಳಿರುವಂತಹ ಗಾದೆಗಳನ್ನ ಕಳೆದ ಒಂದು 20 ವರ್ಷದಿಂದ ಅಮ್ಮ ಯಾವಾಗ ಹೇಳ್ತಿದ್ದು ಅದನ್ನೆಲ್ಲ ಬರ್ಕೋತಾ ಇದ್ದೆ. ಅಮ್ಮನೂ ಬರೀತಾ ಇದ್ದೆ. ಅದನ್ನೆಲ್ಲವನ್ನ ಸಂಗ್ರಹಿಸಿ ಒಂದು 1000 ಗಾದೆಗಳನ್ನ ಪುಸ್ತಕ ರೂಪದಲ್ಲಿ ತರೋ ಪ್ರಯತ್ನ ಮಾಡಿದ್ದು. ಮತ್ತು ಇದು ನಾನು ನನ್ನ ಅಮ್ಮನಿಗೆ 75ನೇ ವರ್ಷಕ್ಕೆ ಅವಳ ಉಡಿಯನ್ನು ನಾನು ಪುಸ್ತಕದಿಂದ ತುಂಬಿದ್ದು. ಆ ಒಂದು ಸವಿನೆನಪಿನ ಪುಸ್ತಕವನ್ನ ನಿಮ್ ಜೊತೆ ಹಂಚ್ಕೊಳ್ಬಿಟ್ರೆ ಮತ್ತೆ ಯಾರ ಜೊತೆ ಹಂಚ್ಕೊಂಡ್ರು ಆ ಖುಷಿ ಸಿಗ್ಲಿಕ್ಕಿಲ್ಲ. ಈಗಾಗಲೇ ಇದು ಬಿಡುಗಡೆ ಆಗಿದೆ. ಬೇರೆ ಬೇರೆ ಕಡೆ ಇದನ್ನ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ಇದನ್ನ ಅಧ್ಯಯನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನನಗೆ ನಿಮ್ಮೊಂದಿಗೆ ಹಂಚ್ಕೊಂಡಾಗ ಮಾತ್ರ ಇದು ಇನ್ನೂ ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಮತ್ತು ಇದು ನಾನು ಬರೆದಿದ್ದಕ್ಕೂ ಸಾಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ನನಗೇನೋ ಒತ್ತಡ ಇದ್ರು ನಾನು ನಿಮ್ ಜೊತೆಗೆ ಬಂದು ಈ ಪುಸ್ತಕವನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಈ ಪುಸ್ತಕವನ್ನ ಓದಿ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಜೊತೆಗೆ ಇದು ನೀವು ಓದಿದ ನಂತರ ಯಾರಾದ್ರೂ ಓದಿದ್ರೆ ಆಸಕ್ತರಿದ್ರೆ ಅದನ್ನ ರವಾನಿಸಿದ್ರೆ ಈ ಮಾಡಿರುವಂತ ಕೆಲಸಕ್ಕೂ ಒಂದು ಸಾರ್ಥಕತೆ ಬರುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಅದನ್ನ ನಾನು ನೋಡಿ ಬರೀ ಹಂಗೆ ಸಂಶೋಧನೆ ಮಾಡಿ ಅದರ ಬಗ್ಗೆ ಪ್ರತಿಯೊಂದನ್ನ ನಾವು ಯಾಕಂದ್ರೆ ಅವಳು
ಹೇಳೋದು ನಿಮ್ಮ ಮೇಲಿನಿಂದ ಆರಾಮಾಗಿ ಇಲ್ಲಿ ನೋಡಿ ವೇಟ್ ಪಟ್ಟಂದ್ರೆ ಆಗ್ಬೇಡ್ರಿ 1 ಮಿನಿಟ್ ಅವ್ರೊಬ್ಬರೇ ಬುಕ್ ಹಿಡ್ದಾರ ನೋಡ್ರಿ ಯಾರು